ಕರ್ನಾಟಕದ ಟ್ರೆಕ್. ನನಗೆ ನಗು ಬರ್ತಿದ್ದೆ. ಟ್ರೆಕ್ಕಿಗೆ ಅಂತ ಕರ್ಕೊಂಡ್ಬಂದ್ರೆ ಮಾಡೋ ಕೆಲಸ ಮಾಡಿ ಅಂದರೆ ಏನೋ ಚಿಂತೆ ಇಲ್ಲದೆ ನನಗೆ ಸಂತೆಲ್ಲ ನಿದ್ದೆ ಬರುತ್ತಲ್ಲ. ನಾನು ಮನೆಗೆ ಬಂದಾಗ ಟೆಂಪಲ್ಗೆ ಎಷ್ಟು ಸತಿ ಹೋಗ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಪ್ರತಿ ಸತಿ ಅಂತೂ ಈ ಟ್ರೆಕ್ಕಿಗಂತೂ ಮಿಸ್ ಮಾಡದೆ ಹೋಗ್ತೀನಿ. ಒಂದು 7ರಿಂದ 8 ಸತಿ ಈ ಟ್ರೆಕ್ಕಿಗೆ ಹೋಗಿರ್ಬೋದು. ಸೊ ಈ ಟ್ರೆಕ್ಕಿಗೆ ಹೋಗಬೇಕಾದ್ರೆ ಟ್ರೆಕ್ ನೀವು ಗೆಸ್ ಮಾಡಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ರಾಣಿಜರಿ ಅಂತ ಹೇಳಿ ಒಂದು ಕೆಫೆ ಇದೆ. ಸೊ ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಸೊ ಯಾವ ಟ್ರೆಕ್ ಅಂತ ಹೇಳಿ ತುಂಬ ಜನ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಲ್ಲಿ ಕಾಣಿಸಿದೆಯಾ ರಾಣಿಜರಿ ವ್ಯೂ ಪಾಯಿಂಟ್. ಇವತ್ತು ನಾವು ಹೋಗ್ತಿರುವಂತಹ ಟ್ರೆಕ್ ಯಾವುದು ಅಂತ ಹೇಳಿದ್ರೆ ಅದು ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್. ಇದು ನಂದು 7ರಿಂದ 8ನೇ ಸತಿ. ಬಟ್ ಇವತ್ತು ಮಾಡ್ತಿರೋ ರೀಸನ್ ಏನು ಅಂತ ಹೇಳಿದ್ರೆ, ನಿಮ್ಗೆ ತುಂಬ ಜನ ಗೊತ್ತಿರ್ಬೋದು, ನಾನು 6 ತಿಂಗಳಲ್ಲಿ 3,20,000 ಅರ್ನ್ ಮಾಡಬೇಕು ಅಂತ ಹೋಗ್ತಿದ್ದೀನಿ. ಸೊ ಅರ್ನ್ ಮಾಡಲಿಕ್ಕೆ ಚೂಸ್ ಮಾಡಿರೋದೇನು ಅಂತ ಹೇಳಿದ್ರೆ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ಕಿಂದ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಬಂಡಾಜೆ ವಾಟರ್ ಫಾಲ್ಸ್ ನಂದು ಕರ್ನಾಟಕದಲ್ಲಿರುವಂಥ ಫೇವ್ರೇಟ್ ಕರ್ನಾಟಕದ ಟ್ರೆಕ್. ಸೊ ಹಾಗಾಗಿ ಬಂಡಾಜೆ ವಾಟರ್ ಫಾಲ್ಸಿಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ ಏನಿದೆ ಅದು 7+7 ಅಂದರೆ 14 ಕಿಲೋಮೀಟರ್ಸ್ ಟ್ರೆಕ್ ಆಗಿರುತ್ತೆ. ಸೊ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ರಾಣಿಜರಿ ವ್ಯೂ ಪಾಯಿಂಟಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಟ್ರೆಕ್ಕನ್ನು. ಮತ್ತು ಇದಕ್ಕೆ ಗೈಡ್ ಏನು ಕಂಪಲ್ಸರಿ ಇಲ್ಲ. ನಿಮಗೆ 300 ರೂಪೀಸ್ ಎಂಟ್ರಿ ಟಿಕೆಟನ್ನು ನೀವು ತೊಗೊಳ್ಳೇಬೇಕಾಗುತ್ತೆ. ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. ಟ್ರೆಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 2 ದಾರಿ ಬರುತ್ತೆ. ಒಂದು ತ್ರಿಪಾಠಿ ಗ್ರೂಪ್ ಅವ್ರದ್ದು, ಅದು ಪ್ರೈವೇಟ್ ಇದಕ್ಕೆ, ಅಲ್ಲಿ ಎಂಟ್ರಿ ಕೊಡಬಾರ್ದು. ಸೊ ಇಲ್ಲಿನು ಕೋಟೆಗೆ ದಾರಿ ಅಂತ ಹಾಕಿದಲ್ವ, ಈ ರೋಡಲ್ಲಿ ಇಲ್ಲೇ ನೀವು ನಡ್ಕೊಂಡು ಹೋಗಬೇಕು. ಇದು ಬಂಡಾಜೆ ವಾಟರ್ ಫಾಲ್ಸ್ಗೆ. ಇದು ಅಂದರೆ ನಾನು ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ ಮಾಡ್ತಾರೋ ಅಂದರೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಯಾರು ಕನ್ಫ್ಯೂಸ್ ಆಗಬಾರ್ದು, ದಾರಿ ಮರ್ತೋಗ್ಬಾರ್ದು ಅಂತೇಳಿ. ಸ್ವಲ್ಪ ವೀಡಿಯೋ ಲೆಂದಿ ಇರ್ಬೋದು, ಬಟ್ ವಿಡಿಯೋ ನೋಡಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗಬೇಕು ಅನ್ನೋ ಒಂದೇ ರೀಸನ್ಗೆ ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ. ಫಸ್ಟ್ ಟೈಮು ಟ್ರೆಕ್ ಲೀಡ್ ಆಗಿದ್ದಕ್ಕೆ ನನ್ನ ಮೇಲೆ ಬೇಜಾರಾಗ್ತಿರೋದು. ಒಂದು 60 ಜನ ಬಂಡಾಜೆ ವಾಟರ್ ಫಾಲ್ಸ್ಗೆ ಬಂದಿದೆ ಟ್ರೆಕ್ಕಿಗೆ. ಸೊ ಟ್ರಿಪ್ಪರ್ ಟೀಮ್ ಕಡೆಯಿಂದ. ಬಟ್ ನಾನು ಹೆಂಗಿದ್ದೀನಿ ಅಂದರೆ ಹಾಕಿರೋದು ಟೀ ಶರ್ಟು, ಟ್ರೆಕ್ ಲೀಡ್ದು ಸ್ಲಿಪ್ಪರು, ಯಾವುದೋ ಪ್ಯಾಂಟು. ದೇವಾ, ನನಗೆ ನಗು ಬರ್ತಿದ್ದೆ. ಬಟ್ ಏನು ಮಾಡೋದು, ಪರವಾಗಿಲ್ಲ, ನನಗೆ ಕಂಫರ್ಟ್ ಆಗಿದೆ. ಬಟ್ ಶೂ ಏನು ತರಲಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಬಿಟ್ಟು ಬಂದೆ. ಅದಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಏನೂ ಕಾಣಲ್ಲ, ಪೂರ್ತಿ ಫಾಗ್. ನೀವು ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ಕನ್ನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ವೀಕೆಂಡ್ ಬೇಡ, ವೀಕ್ ಡೇನೇ ಪ್ಲ್ಯಾನ್ ಮಾಡಿ. ನನಗೆ ಗೊತ್ತು ರಜಾ ಹಾಕ್ಲಿಕ್ಕೆ ಕಷ್ಟ ಅಂತೇಳಿ, ಬಟ್ ವೀಕೆಂಡ್ ಪ್ಲ್ಯಾನ್ ಮಾಡಿದ್ರೆ ಸೇಮ್ ಅದೇ 300 ಮತ್ತು 250 ಹಂಗೆ ಅಕೌಂಟ್ ಇರುತ್ತೆ. ಸೊ ಅದಕ್ಕಿಂತ ವೀಕ್ ಡೇ ಪ್ಲ್ಯಾನ್ ಮಾಡಿದ್ರೆ ನೀವು ಆರಾಮ್ಸೆ ಅಂದರೆ ಫುಲ್ ಫ್ರೀಯಾಗಿ ಬಂಡಾಜೆ ವಾಟರ್ ಫಾಲ್ಸ್ ಟ್ರೆಕ್ ಏನಿದೆ ಅದನ್ನು ರಿಯಲ್ ಆಗಿ ನೀವು ಎಂಜಾಯ್ ಮಾಡ್ಬೋದು. ನೀವು ಡಾರ್ಕ್ ಫಾರೆಸ್ಟನ್ನು ದಾಟ್ಕೊಂಡು ಬಂದಾದ ನಂತರ ನಿಮಗೆ ಇಲ್ಲಿ 2 ದಾರಿ ಕಾಣಿಸುತ್ತೆ. ಒಂದು ರೈಟ್ ಸೈಡಲ್ಲಿ, ಮತ್ತೊಂದು ಸ್ಟ್ರೈಟ್. ಸೊ ರೈಟ್ ಸೈಡಲ್ಲಿರೋ ದಾರಿ ಏನಿದೆ ಅದು ಬಲ್ಲಾಳರಾಯನ ದುರ್ಗಕ್ಕೆ ಹೋಗುವಂಥ ದಾರಿ. ಸೊ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲಾಂದರೆ ಅಲ್ಲಿಂದ ಅಂದರೆ ನೀವು ಆ ಕಡೆಯಿಂದ ಬರ್ತಿದ್ರೆ ನಾನು ಲೆಫ್ಟ್ ಸೈಡು. ಸೊ ನಾನು ಹಿಂಗೆ ನಿಂತ್ಕೊಂಡಾಗ ನನಗೆ ರೈಟ್ ಸೈಡ್. ಸೊ ಲೆಫ್ಟ್ ಸೈಡ್ ದಾರಿ ಏನಿದೆ ಅದು ಬಲ್ಲಾಳರಾಯನ ದುರ್ಗಕ್ಕೆ ಹೋಗುವಂಥದ್ದು. ಸೊ ನೀವು ಅದನ್ನೆಲ್ಲ ತೊಗೊಂಡ್ರೆ ಬಲ್ಲಾಳರಾಯನ ದುರ್ಗ ನೋಡ್ತೀರಾ, ಆಪೋಸಿಟನ್ನು ಇದೇ ದಾರಿಲಿ ಹೋಗ್ತೀರಾ. ಸೊ ಸ್ಟ್ರೈಟ್ ತೊಗೊಂಡ್ರೆ ಬಂಡಾಜೆ ವಾಟರ್ ಫಾಲ್ಸಿಗೆ ಹೋಗ್ತೀರಾ. ಸೊ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ 90% ಮಿಸ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲಾದರೂ ಸೋಲೋ ಬರ್ತಿದ್ದೀರಾ ಅಂದರೆ ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಬರ್ತಿದ್ದೀರಾ ಅಂದರೆ ಒಬ್ಬರು ಗೈಡನ್ನು ನೀವು ಕೆಳಗಡೆ ತೊಗೊಳ್ಳಿ. 1000 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಬಟ್ ಆ ಚಾರ್ಜ್ಗಿಂತನೂ ನಾನು ಲಾಸ್ಟ್ ಟೈಮ್ ಬಂಡಾಜೆಗೆ ಬಂದಾಗ ಇಲ್ಲಿ ಹತ್ತಿರ 8ರಿಂದ 10 ಜನ ಕಳೆದು ಹೋಗಿದ್ರು ಚಿತ್ರದುರ್ಗದ ಸ್ಟೂಡೆಂಟ್ಸು. ಸೊ ರೀಸನ್ ಏನು ಅಂದರೆ ಅದೇ ರೀತಿ ಈಗ ಮಿಸ್ಟೆಲ್ಲ ಇರಬೇಕಾದ್ರೆ ದಾರಿ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಗೈಡ್ ತೊಗೊಂಡ್ರೆ ಒಳ್ಳೆಯದು. ಗೈಡ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರಲ್ಲಿ ಒಂದು ನಂಬರ್ ಇರುತ್ತೆ. ಸೊ ಅವ್ರಿಗೆ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಗೈಡನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿಂದ ಬಂಡಾಜೆ ವಾಟರ್ ಫಾಲ್ಸ್ ಹತ್ತಿರ ಇನ್ನೂ ಒಂದು 5-5.5 ಕಿಲೋಮೀಟರ್ ಇರ್ಬೋದು. ನನ್ನ ಅದೃಷ್ಟಕ್ಕೆ ಕಂಪ್ಲೀಟಾಗಿ ಎಲ್ಲಿ ನೋಡಿದ್ರು ಮಿಸ್ಟೇ ಇದೆ. ಸೊ ನಾನು ಅಂದ್ಕೊಳ್ತಿರೋದು ಏನಂದರೆ ವಾಟರ್ ಫಾಲ್ಸ್ ತನಕ ಹೋಗೋ ತನಕ ಇದೇ ರೀತಿ ಮಿಸ್ಟ್ ಇರಲಿ. ರಿಟರ್ನ್ ಬರಬೇಕಾದ್ರೆ ಫಾಗ್ ಫುಲ್ ಕ್ಲಿಯರ್ ಆಗಿ ವ್ಯೂ ಕಾಣಿಸಿದ್ರೆ ಸಾಕು.
ನೋಡಿ ಟ್ರೆಕ್ಕಿಂಗ್ ಅಂತ ಕರ್ಕೊಬಂದರೆ ಮಾಡೋ ಕೆಲಸ ಮಾಡಿ ಅಂದರೆ ಇಲ್ಲಿ ನೋಡಿ ದಾರಿಲಿ ಗಿಡ ನೆಡ್ತಿದ್ದಾನೆ. ಈ ದಾರಿಲಿ ಇಲ್ಲೇನೂ ಕಾಣಿಸ್ತಾನೆ ಇಲ್ಲ. ಮೊದಲೇ ಮನುಷ್ಯ ಒಂದು ಸತಿ ನಡ್ಕೊಂಡು ಹೋದ್ರೆ ಮುಗೀತು, ಆ ದಾರಿಲಿ ಏನೂ ಹುಟ್ಟಲ್ಲ ಅಂತ ಹೇಳೋದಕ್ಕೆ ದಾರಿ ನೋಡಿ ಎಷ್ಟು ಕರೆಕ್ಟಾಗಿ ಕಾಣಿಸ್ತದೆ ಹಿಂಗೆ. ಬಟ್ ಇದೊಂಥರ ಫೇವ್ರೆಟ್ ಪ್ಲೇಸ್ ನನಗೆ ಬೆಂಡಾಜೆ ಟ್ರೆಕ್ಕಲ್ಲಿ, ಯಾಕಂದರೆ ಅದೊಂದು ಸಿಂಗಲ್ ದಾರಿ, ಪೂರ್ತಿ ಎಲ್ಲಿ ನೋಡಿದ್ರು ಗ್ರೀನ್ರಿ. ಆ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ, ತೋರಿಸ್ತೀನಿ ನೋಡಿ, ಎಲ್ಲಿ ನೋಡಿದ್ರು ಗ್ರೀನ್ರಿ. ಒಂಥರ ಚೆನ್ನಾಗಿದೆ ಈ ಪ್ಲೇಸ್. ನೀವು ಬೆಂಡಾಜೆ ವಾಟರ್ಫಾಲ್ಸಿಗೆ ಬರಬೇಕಾದ್ರೆ ಇನ್ನೇನು ಲಾಸ್ಟ್ ಬಂದ್ರಿ ಹತ್ತತ್ರ ಅಂದರೆ ವಾಟರ್ಫಾಲ್ ಸೌಂಡ್ ಕೇಳ್ತಾ ಇದೆ ಅಂತ ಹೇಳಬೇಕಾದ್ರೆ ಇಲ್ಲೊಂದು ಅಂದರೆ ಫುಲ್ಲು ಡೌನ್ ಆಯಿತಾ. ಸೊ ಹತ್ತತ್ರ ಒಂದು 750 ಮೀಟ್ರು ಪೂರ್ತಿ ಡೌನ್ ಇದೆ. ಸೊ ಅದನ್ನ ಹತ್ಕೊಂಡು ಬರಬೇಕಾದ್ರೆ ಅಂತೂ ಹಬ್ಬ ಅನ್ಸೋಗುತ್ತೆ ಒಂದು ಸತಿಗೆ. ಸೊ ಸ್ವಲ್ಪ ಕಷ್ಟ ಇದೆ ಆ ಪ್ಲೇಸು. ಸೊ ಇಲ್ಲಿ ಬಂದು ಇಲ್ಲಿ ವೆಯ್ಟ್ ಮಾಡಿ ಎಲ್ಲ ಗ್ರೂಪ್ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ, ಯಾಕಂದರೆ ಟೈಮ್ ಸ್ಪೆಂಡ್ ಮಾಡ್ತಾ ಗೊತ್ತಾಗಲ್ಲ. ಒಬ್ಬೊಬ್ಬರೇ ಹೋದರೆ ತುಂಬ ಡೌನ್ ಇದೆ ಅಂತ ಫೀಲ್ ಆಗುತ್ತೆ, ಮತ್ತು ಹತ್ಕೊಂಡು ಬರ್ಬೇಕಾದ್ರೂ ಅಷ್ಟೇ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ 90% ಯಾವಾಗಲೂ ವ್ಯೂಸ್ ಕಾಣಲ್ಲ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಅಲ್ಲಿ ಬಂದು ವೆಯ್ಟ್ ಮಾಡಬೇಕು, ಒಂದು 10-15 ನಿಮಿಷ ಅಥವಾ 20 ನಿಮಿಷ ಆದಮೇಲೆ ನಿಮಗೆ ಕಾಣಿಸುತ್ತೆ. ಮತ್ತು ಇನ್ನೂ ಜಾಸ್ತಿ ಅದೃಷ್ಟ ಇದ್ದರೆ ಮಾತ್ರ ಕಾಣಿಸುತ್ತೆ, ಕೆಲವೊಂದು ಟೈಮ್ ಕಾಣಿಸಲ್ಲ. ಅಂದರೆ ವಾಟರ್ಫಾಲ್ಸ್ ನೀರು ಬೀಳ್ತಾ ಇರೋದು ಗೊತ್ತಾಗುತ್ತೆ, ಬಟ್ ಆ ವ್ಯೂ ಎಷ್ಟು ಡೀಪ್ ಇದೆ ಅದೆಲ್ಲ ಏನೂ ಗೊತ್ತಾಗಲ್ಲ. ಸೊ ಇಲ್ಲಿಂದ ನೋಡಿದ್ರೆ ಹಿಂಗೆ ಅವನು ಹೋಗ್ತಿದ್ದಾನಲ್ವ, ಸೊ ಅಲ್ಲೇ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗುವ. ಆಯಿತು, ನಾವಿನ್ನೇನು ಹತ್ತಿರ ಬಂದ್ವಿ. ಸೊ ಇನ್ನು ಹೋಗಿ ಅಲ್ಲಿ ಲಂಚ್ ತಂದಿದ್ದೀವಿ. ಸೊ ಲಂಚ್ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಮತ್ತು ವಾಪಸ್ ಹೊರಟ್ರೆ ಆಯಿತು. ಯಾಕಂದ್ರೆ ಇದು ನಮ್ಗೆ ತುಂಬ ಟೈಮ್ ಅಲ್ವಾ. ಸೊ ತುಂಬ ಸ್ಪೀಡಾಗೆ ಬಂದ್ವಿ. ಆ ಗ್ರೂಪ್ ಅವರೆಲ್ಲ ಹಿಂಗಡೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಬಂದಾಯಿತು. ಬಂದ ತಕ್ಷಣ ಈಗ ಫಸ್ಟು ಬ್ಯಾಟಿಂಗು, ಅದಾದ ನಂತರ ವೀಡಿಯೋಸ್ ಎಲ್ಲ ತೊಗೊಳ್ಬೇಕು. ಏನು ಪಲಾವ್ ತಂದಿದ್ದೀವಿ ಕವರಲ್ಲಿ. ಬಟ್ ಕವರಲ್ಲಿ ಯಾರು ತರಬೇಡಿ, ನಾನು ಯಾರಿಗೂ ಸಜೆಸ್ಟು ಮಾಡಲ್ಲ. ಬಟ್ ಎಮರ್ಜೆನ್ಸಿ ಇದ್ದಿದ್ದು ಕವರಲ್ಲಿ ತಂದಿದ್ದು. ಕವರ್ ತಂದಿದ್ದನ್ನು ವಾಪಸ್ ತೊಗೊಂಡು ಹೋಗ್ಬೇಕು. ಇಲ್ಲ ನಿಮ್ಮ ತಲೆಯಲ್ಲಿ ಸ್ವಲ್ಪ ಏನಾದ್ರು ಬುದ್ಧಿ ಇಲ್ಲ ಅಂದರೆ ಈ ಥರ ಮಾಡಿ ಹೋಗ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ವಾ ನೋಡಿ, ಆ ಥರ ಬಿಸಾಡು ಹೋಗ್ಬೋದು. ಬಟ್ ಪ್ಲಾಸ್ಟಿಕನ್ನು ಯಾರು ಎಸ್ದು ಹೋಗಬೇಡಿ ಅಷ್ಟೇ, ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನೀಗ ಯಾವ ಪ್ಲೇಸಲ್ಲಿ ನಿಂತಿದ್ದೀನಿ, ನಾನು ಇದನ್ನು ಯಾರಿಗೂ ಸಜೆಸ್ಟು ಮಾಡಲ್ಲ, ಯಾರಿಗೂ ಟ್ರೈ ಮಾಡಿ ಅಂತಲೂ ಹೇಳಲ್ಲ. ಇಲ್ಲಿಂದ ಬಂಡಾಜೆ ವಾಟರ್ಫಾಲ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ಆಯಿತಾ. ಆದಷ್ಟು ನೀವು ಬಂದರೆ ಅಲ್ಲಿಂದ ಮೇಲೇ ಇರಿ, ಅದಕ್ಕಿಂತ ಕೆಳಗಡೆ ಬರಬೇಡಿ. ಇದೇ ಬಂಡಾಜೆ ವಾಟರ್ಫಾಲ್ಸ್. ವಾಟರ್ ಫ್ಲೋ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಪರವಾಗಿಲ್ಲ, ಒಂಥರ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಕ್ಲಿಪ್ಸ್ ತೆಗಿಲಿಕ್ಕೆಲ್ಲ ತೆಗೆದು ವಾಪಸ್ ಹೊರಡೋದೆ. ಸೊ ನೋಡಿ, ಅಲ್ಲಿ ನೋಡಿ ಸಂತೆ ಇಲ್ಲಿ ಅಂದರೆ ಏನೋ ಚಿಂತೆ ಇಲ್ಲದೆ ನನಗೆ ಸಂತೆಯಲ್ಲೂ ನಿದ್ದೆ ಬರುತ್ತಲ್ವ ಹಾಗೆ. ಹೋಗ್ಬೇಕಾದ್ರೆ ಪ್ಲ್ಯಾನ್ ಎಲ್ಲ ಸರಿನೇ ಇತ್ತು, ಪೂರ್ತಿ ಮಿಸ್ಟೇ ಇತ್ತು, ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆರಾಮ್ಸೆ ಹೋಗಿ ಬಂದ್ವಿ. ಬರ್ಬೇಕಾದ್ರೆ ಅದೇ ಪ್ರಾಬ್ಲಮ್ ಆಯಿತು. ಬಟ್ ಪರವಾಗಿಲ್ಲ, ಯಾಕಂದರೆ ಮಿಸ್ಟ್ ಇದ್ದರೂ ಅದನ್ನು ಒಂಥರ ಎಂಜಾಯ್ ಮಾಡಬೇಕು. ಅಂದರೆ ನೀವು ಒಂದ್ಸತಿ ಟ್ರೆಕ್ಕಿಗೆ ಹೊರಟ್ರಿ ಅಂತ ಹೇಳಿದ್ರೆ, ಅದು ಮಳೆ ಬರಲಿ, ಮಿಸ್ಟ್ ಇರಲಿ, ಅಲ್ಲಿ ವ್ಯೂ ಕಾಣಿಸ್ತಿ ಇರಲಿ, ಬಟ್ ಅಲ್ಲಿ ಡೆಸ್ಟಿನೇಷನ್ಗಿಂತ ಆ ಜರ್ನಿನ ಎಂಜಾಯ್ ಮಾಡಿ ಅಷ್ಟೇ. ಯಾಕಂದರೆ ನೀವು ಹೋಗಿದ್ದೀರಾ, ಹೇಗಿರುತ್ತೆ ವೆದರ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದೇ ಡೆಸ್ಟಿನೇಷನ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ. ಬಟ್ ಅದಕ್ಕಿಂತ ಜರ್ನಿ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಎಂಜಾಯ್ ಮಾಡಿ ನೋಡುವ. ಇನ್ನು ನಾನು ಈಗ ಬಂಡಾಜೆ ವಾಟರ್ಫಾಲ್ಸ್ ಮುಗಿತಾ ಬಂತು. ಸೊ ವಾಪಸ್ ರಿಟರ್ನ್ ಬರ್ತಾಯಿದ್ದೀವಿ. ಇನ್ನು ವಾಪಸ್ ಇಲ್ಲಿಂದ ಇನ್ನೊಂದು 2 ಪ್ಲೇಸ್ಗೆ ಹೋಗ್ಲಿಕ್ಕಿದೆ. ಸೊ ಅದನ್ನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್.
ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಬಂದು 1 ಗಂಟೆ ಆಯಿತು. ಅಪೋಸಿಟ್ ಸೈಡಲ್ಲಿ ಪೂರ್ತಿ ಕ್ಲಿಯರು. ರಾಣಿಜರದ ವ್ಯೂಗೆ 1.5 ಗಂಟೆಯಿಂದ ಕಾಯ್ತಿದ್ದೀವಿ. ಇಲ್ಲ ಏನಿಲ್ಲ. ಕಾಣಿಸುತ್ತಾ ಇಲ್ವೋ ಅಂತಲೂ ಗೊತ್ತಾಗ್ತಿಲ್ಲ. ಕಾದು ಸಾಕಾಗ್ತಿದೆ. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಂಗೆ ಹೊಡಿತಾರೆ. ಈಗ ಹೆಂಗೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಬೇಗ ಒಂದು ಸತಿ ಕ್ಲಿಯರ್ ಆದರೆ ವೀಡಿಯೋ ಮಾಡ್ಕೊಂಡು ಬೇಗ ಓಡೋಗ್ಬೇಕು. ಸುಮಾರು 1 ಗಂಟೆ ಕಾದು ಬಂಡೇಜ ವಾಟರ್ಫಾಲ್ಸ್ ಟ್ರೆಕ್ ಬೇಗ ಮುಗಿಸಿ ಓಡ್ಕೊಂಡು ಹೋಗಿ ಮುಗಿಸ್ಕೊಬಂದರು. ರಾಣಿಜರಿ ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗೇ ಇತ್ತು. ತುಂಬ ಎಲ್ಲ ಪ್ರಿಪೇರ್ ಆಗಿ ಬಂದಿದೆ ರಾಣಿಜರಿಗೆ. ಅದಕ್ಕೆ ಅನಿಸುತ್ತೆ ದೇವರು ನೆಕ್ಸ್ಟ್ ಟೈಮ್ ನೀನು ಇನ್ನೊಂದು ಸತಿ ಬಂದು ಅದ್ರ ವೀಡಿಯೋ ಮಾಡ್ಕೊಂಡು ಹೋಗು, ಈ ಸತಿಗಂತೂ ನಿಂಗೆ ಆಗಲ್ಲ ಅಂಥೇಳಿ ತಥಾಸ್ತು ಹೊಂದಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಏನು ವೀಡಿಯೋ ಏನು ಶೂಟ್ ಮಾಡಲಿಕ್ಕಾಗಲ್ಲ. ಅಂದರೆ ಅಲ್ಲಿ ಫುಲ್ ಫಾಗ್ ಇತ್ತು, ಏನು ವ್ಯೂ ಪಾಯಿಂಟ್ ಕಾಣಿಸ್ತಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಟ್ರೈ ಮಾಡ್ತೀನಿ ಯಾವಾಗಲಾದರೂ. ಆದರೂ ಅಲ್ಲಿ ಫಾಗ್ ಇರೋದು ಒಂಥರ ಬೇಜಾರಾದರೆ ಇಲ್ಲಿ ಫಾಗ್ ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತದೆ. ಅದೇ ಒಂದು ಕಡೆ ಏನೋ ಒಂಥರ ಬೇಜಾರಾದರೆ ಇನ್ನೊಂದು ಕಡೆ ಖುಷಿ ಆಗುತ್ತೆ ಅಷ್ಟೆ. ಈಗ ಇನ್ನೊಂದು ಪ್ಲೇಸ್ ನೋಡ್ಲಿಕ್ಕೆ ಅಂತ ಹೇಳಿ ಬಂದ್ವಿ. ಸೊ ಈ ಪ್ಲೇಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಯ್ತಾ, ಲವ್ ಮಾಕ್ಟೇಲ್ ಮೂವಿ ಆದಾಗಲಿಂದ ಈ ಪ್ಲೇಸ್ಗೆ ಕಳಸ ಹೊರನಾಡಿಗೆ ಬಂದವರಂತೂ ಈ ಪ್ಲೇಸ್ನ ವಿಸಿಟ್ ಮಾಡಿರ್ತಾರೆ. ಸೊ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಸೂರ್ಮನೆ ವಾಟರ್ಫಾಲ್ಸ್. ಹೋಗ್ತಾ ಇರೋ ರೀಸನ್ ಬೇರೆ, ಅಂದರೆ ನಂಗೊಂದು 2 ಕ್ಲಿಪ್ಸ್ ಬೇಕಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ತುಂಬ ಸತಿ ಹೋಗಿದ್ದೀನಿ. ನೀವೆಲ್ಲರೂ ಸೂರ್ಮನೆ ವಾಟರ್ಫಾಲ್ಸಿಗೆ ಬರಬೇಕು ಅಂತ ಹೇಳಿದ್ರೆ ಆ ಲೊಕೇಶನನ್ನು ಪಿನ್ ಮಾಡಿರ್ತೀನಿ. ಮತ್ತು 50 ರೂಪೀಸೇನೋ ಎಂಟ್ರಿ ಟಿಕೆಟ್ ತೊಗೊಳ್ತಾರೆ. ವೆಹಿಕಲ್ನ ಕೆಳಗೆ ತನಕ ಬಿಡೋಲ್ಲ. ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಮತ್ತೆ ನೀವು ಬೇಕಾದರೆ ಜೀಪೇನ ಮಾಡ್ಕೊಬರ್ಬೋದು, ಇಲ್ಲ ನಡ್ಕೊಂಡು ಆರಾಮ್ಸೆ ಬರ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಕಡೆ ಪಿಚಿಕ್ ಆಗಿದೆ. ಅಂದರೆ ಹೇಳಿದೆ ಅಲ್ವಾ, ಸ್ಲೈಡರ್ಸ್ ಬೇರೆ, ಎಲ್ಲಿ ಜಾರ್ತೀನಿ ಅಂತ ಹೆದರಿಕೆ ಬೇರೆ. ನೋಡಿ ರೂಟ್ ಹೇಗಿದೆ ಗೊತ್ತಾ? ಎಸ್, ಸಖತ್ತಾಗಿದೆ, ಪರವಾಗಿಲ್ಲ. ಬಟ್ ಅಲ್ಲಿ ಜಾತ್ರೆ ಅಂತೂ ಇದ್ದೇ ಇರುತ್ತೆ. ಈ ವಾಟರ್ ಫಾಲ್ಸಲ್ಲಿ ಜನ ಇಲ್ಲ ಅಂದರೆ ಅದು ಮೇ ಬಿ ಹೆವಿ ಮಳೆ ಬಂದಿದೆ, ಸೊ ಕ್ಲೋಸ್ ಮಾಡಿದ್ದಾರೆ ವಾಟರ್ ಫಾಲ್ನ. ಇಲ್ಲ ಅಂದರೆ 100% ಮಳೆ ಇಲ್ಲಿದ್ದೇ ಇರ್ತಾರೆ ಜನ.